ಹರೀಶ್ ಶಿಂದೆ ನಮ್ಗೆ ಯಾರಿಗೂ ಪಾಪ ಭಾಳ ಒಳ್ಳೆ ಹುಡುಗ ಅವ. ನಮ್ಮ ಸಮಾಜ ಒಳಗಡೆ ಅಂದ್ರೆ ಯಾವುದು ಯಾರಿಗೂ ಸಂಪರ್ಕನೇ ಇಲ್ಲ ನಮ್ಮ ಕಡೆ. ಯಾಕಂದ್ರೆ ಅವ ಅಷ್ಟು ಒಳ್ಳೆ ಹುಡುಗ ಅವ. ಯಾಕಂದ್ರೆ ಯಾವುದು ಕೆಟ್ಟ ಘಟನೆಗಳು ಕಂಡು ಬಂತು ಅಂದ್ರೆ ದೂರ್ಲೇ ಅವ ಎದಕ್ಕೆ ಬೇಕಪ್ಪ ಅನ್ನುವಂಥ ವ್ಯಕ್ತಿ. ಇಂಥವಂಗೆ ಇವತ್ತು ದಿವಸ ಭೀಕರ ಕೊಲೆ ಮಾಡಿ ಹೋಗ್ದಿದ್ದಾರೆ ಅಂದ್ರೆ ಭಾಳ ಬೇಜಾರೋದು ಸಂಖ್ಯೆ ಆಗ್ತಾ ಇದೆ. ಈ ವಿಚಾರ ನಮ್ಗೆ ಗೊತ್ತಾಗಿಲ್ಲ ಎಲ್ಲರಿಗೂ. ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಆಘಾತನ ಆಗ್ಬಿಟ್ಟಿದೆ ಸಮಾಜ. ಇದು ಪೊಲೀಸ್ ಇಲಾಖೆ ಕೂಡಲೇ ಕಾನೂನು ಕ್ರಮ ತೊಗೊಂಡು ಅವ್ರು ಯಾರು ಅದಾರಲ್ಲ ಹುಡುಕಿ ಕೊಡ್ಬೇಕು. ಅವ್ರು ಯಾರು ಕೊಲೆಗಾರ ಅದಾರ ಅಂಥವ್ರಿಗೆಲ್ಲರೂ ಹುಡುಕಿ ಮಟ್ಟ ಹಾಕ್ಬೇಕಂತ ಕೇಳ್ಕೊತಾ ಇದ್ದೇನೆ ನಾನು. ಯಾಕಂದ್ರೆ ಸಮಾಜ ಒಳಗಡೆ ಇಂಥ ಯಾವ ಕೃತ್ಯಗಳನ್ನು ಆಗಬಾರ್ದು ಅಂತೇಳಿ ಕಳ್ಕಳಿ ಕೇಳ್ಕೊತಾ ಇದ್ದೇನೆ ನಾನು. ಯಾವುದೋ ಬಡ ಮಕ್ಕಳ ಒಂದು ಬಡ ಸಮಾಜದ ಬಡ ಮಕ್ಕಳಿದಾರ ಅಂದಾಗ ಅವ್ರನ್ನ ಯಾರು ಇಂಥ ಅನ್ಯಾಯವಾಗಿ ಕೃತ್ಯವನ್ನು ಮಾಡಬಾರ್ದು. ಮಾಡಿದಾರ ಅಂಥವ್ರಿಗೆ ಇವರು ಅನ್ಯಾಯ ಮಾಡಿದ್ದಾರೆ ಅಂಥವ್ರಿಗೈತಲ್ಲ ವ್ಯವಸ್ಥಿತ ಮಟ್ಟ ಆಗ್ಬೇಕು. ಕಾನೂನು ಪ್ರಕ್ರಿಯೆ ಹಿಡಿದು ಅವ್ರು ಒಳಗೆ ಹಾಕ್ಬೇಕಂತ ಕೇಳ್ಕೊತಾ ಇದ್ದೇನೆ ನಾನು. ನಿಮ್ಮ ಮೀಡಿಯಾ ಮೂಲಕವಾಗಿ ಕೇಳ್ತೇನೆ. ಅಕಸ್ಮಾತ್ ನಮಗೆ ಕಂಡು ಬಂದ್ರೆ ನಾವು ಬಿಡಂಗಿಲ್ಲ. ಸಮಾಜ ಮಂದಿ ಎಲ್ಲರೂ ಖಂಡಿಸ್ತಾ ಇದ್ದೇವೆ. ಇದಕ್ಕೆ ಉಗ್ರ ಹೋರಾಟವನ್ನು ಮಾಡ್ತೇವೆ. ಯಾರು ಕಂಡು ಹಿಡಿಲಿಲ್ಲ ಅಂದ್ರೆ ನಾವು ಅದ್ರ ಸಲುವಾಗಿ ನ್ಯಾಯವಾಗಿ ಅವ್ನಿಗೆ ನ್ಯಾಯ ಸಿಕ್ಕರೆ ಭಾಳ ಒಳ್ಳೆಯದು. ಇಲ್ಲಾಂದ್ರೆ ನಾವು ಸಮಾಜದಿಂದ ನಾವೆಲ್ಲರೂ ಸೇರಿ ಅವ್ನು ಯಾವುದನ್ನು ಹುಡುಕ್ಯಾಡಿ ನೀವು ಹುಡುಕಿ ಕೊಟ್ಟರೆ ಸಾಕು. ಬೇಕಾದ್ರೆ ನಾವು ಅದಕ್ಕೆ ಏನೈತೆ ಅವ್ನ ದಂಡಿಗೆ ಹಚ್ತೇವೆ. ನಾವು ಬಿಡೋದು ಬಿಡಂಗಿಲ್ಲ ಅವ್ನಿಗೆ. ಸರಿ, ಕೊಲೆ ಆಗಿದ್ದ ವ್ಯಕ್ತಿ ನಿಮ್ಗೇನಾಗ್ಬೇಕು? ಕೊಲೆ ಆಗಿದ್ದ ವ್ಯಕ್ತಿ ನಮ್ಮ ಮಾಮನ ಮಗನ ಹತ್ಬೇಕ್ರಿ. ಈ ಥರ ಅವ್ನಿಗೆ ಭೀಕರ ಕೊಲೆ ಮಾಡಿ ಹೋಗಿದ್ದಾರೆ ಇಲ್ಲಿ ಹೊಲದಾಗ. ಅದು ನಮ್ಮ ಏರಿಯಾ ಇರೋದು 3-4 ಕಿಲೋಮೀಟರ್ ದೂರ ಆಗ್ತಾ ಇದೆ. ಆದ್ರೆ ಇಲ್ಲ 3-4 ಕಿಲೋಮೀಟರ್ ಒಂದು ದೊಡ್ಡ ಹೊಲದಾಗ ತಂದು ಸೈಡ್ ಹೆಬ್ಬಳ್ಳಿ ಗ್ರಾಮ ಸನೇಪ ತಂದು ಹೋಗ್ದಿದ್ದಾರೆ ಅವನಿಗೆ ಕೊಲೆ ಮಾಡಿ. ಇದು ನಮ್ಗೆ ನೋಡಿ ಭಾಳ ಬೇಜಾರು ಅನ್ಸದೆ. ಅವ್ರ ತಾಯಿ ಪಾಪ, ಅವ್ರ ಅತ್ತಿ, ಅವ್ರ ಅಜ್ಜಿ ಎಲ್ಲರೂ ಹೋದಾರ. ಅವ್ರು ಭಾಳ ಪರಿಸ್ಥಿತಿ ಕೊಪ್ಪಕ್ಕೆ ಬಂದ್ಬಿಟ್ಟೈತಿ. ಇರೋದು ಬಡವ್ರ ಜನ ಕಾಯಿಪಲ್ಲೆ ಮಾಡಿ ತಿಂತ ಇದ್ರು. ಅವ್ರ ಜೀವನ ಹಿಂಗಿತ್ತ. ಇರೋದು 3 ಮಕ್ಕಳೊಳಗೆ ಒಂದು ದೊಡ್ಡ ಮಗ, ಮದುವೆ ವಯಸ್ಸಿಗೆ ಬಂದಂಥ ಮಗಗೆ ಈ ಥರ ಕೊಲೆ ಮಾಡೋಗಿದ್ರು ಅಂದ್ರೆ ಅಂಥವ್ರು ಕೂಡಲೇ ಪೊಲೀಸರ ಮಾನ್ಯ ಕಮಿಷನರ್ ಸಾಹೇಬ್ರ ಬಿಡಿದ್ಬಿಟ್ಟು ಅಂಥವ್ರನ್ನ ಕೊಲೆಗಾರ ಯಾರು ಅದಾರ ಅವ್ರಿಗೆ ಶಿಕ್ಷೆ ಗುರುತಿಸ್ಬೇಕು. ಅವ್ರು ಯಾರು ಅದಾರ ಎಲ್ಲರೂ ತಂದು ನಿಂದ್ರಿಸ್ಬೇಕಂತ ಕಳ್ಕಳಿನ ಕೇಳ್ಕೊತಾ ಇದ್ದೇನೆ ನಾನು. ಸರ್, ಮಾಡ್ರಿ ಯಾವ ಥರ ಎದುರಿಂದ ಬಿಡ್ದಾರ ಏನಾದ್ ನಮ್ಮ ಪೊಲೀಸರು ಅದ್ರ ನೋಡ್ಲಿಕ್ಕೂ ಕೊಡ್ತಾ ಇಲ್ಲ, ಯಾರು ಹೋಗ್ಲಿಕ್ಕೂ ಕೊಡ್ತಾ ಇಲ್ಲ. ಅಲ್ಲಿ ಹೋಗಕ್ಕೆ ನಮ್ಗೆ ಅವಕಾಶನ ಮಾಡಿಕೊಡ್ತಾ ಇಲ್ಲ. ಅದು ನೋಡ್ಬೇಕಂತ ಹೇಳಿದ್ರೆ ಈಗ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅದು ಏನಾಗಿತ್ತು ಅನ್ನೋದು. ನಮ್ಗಿರ್ತು ಅಲ್ಲಿ ಪ್ರಮಾಣಿನ ಕೊಡ್ತಾ ಇಲ್ಲ ಅವ್ರೆ. ಈಗ ಯಾರೋ ಪಂಚನಾಮ ಮಾಡಿ ಅದು FR ಮಾಡಿ ಅದನ್ನು ಅನುಕೂಲ ಮಾಡಿ ಕೊಡ್ತಾರಂತ ನೋಡೋಣ. ಅದು ದಯವಿಟ್ಟು ತಾವು ಮೀಡಿಯಾದವರು ಮತ್ತು ಪೊಲೀಸರು ಯಾರು ಏನು ಅಧಿಕಾರಿಗಳು ಅದಿರಲ್ಲ, ದಯವಿಟ್ಟು ಇದ್ರ ಬದಲು ಕೂಲಂಕುಷವಾಗಿ ವಿಚಾರಣೆ ಮಾಡಿ ನಮ್ಮನ್ನು ನ್ಯಾಯ ಕೊಡ್ಬೇಕಂತ ಕಳ್ಕಳಿ ಕೇಳ್ಕೊತಾ ಇದ್ದೇನೆ ನಾನು. ಯಾಕಂದ್ರೆ ಈ ಸಮಾಜ ಒಳಗಡೆ ಯಾವುದೂ ಇಂಥದ್ದು ಘಟನೆ ಯಾವಾಗ ಆಗಿಲ್ಲ. ಇದಾಗಿದ್ದು ಫಸ್ಟ್ ಮೊದಲೇ ಬಾರಿ ಆಗಿದ್ದ. ಭಾಳ ಕೆಟ್ಟ ಘಟನೆ ಆಗಿದೆ. ನಮ್ಗೆ ಭಾಳ ದುಃಖ ಸಂಖ್ಯೆ ಆಗಿದೆ. ದಯವಿಟ್ಟು ಇದ್ರ ಸಲುವಾಗಿ ನಮ್ಮ ಬಡ ಜನರಿಗೆ ಅನುಕೂಲ ಮಾಡಿಕೊಡ್ರಿ. ನಾವು SC ಆದರೂ ನಮ್ಮನ್ನು ಈ ಥರ ಅನ್ಯಾಯವಾಗಿ ನಮ್ಮ ಹುಡುಗಿಗೆ ಕೊಲೆ ಮಾಡಿ ಹೋಗ್ತಿದ್ದಾರೆ. ನಾವೆಲ್ಲ ಸಮಾಜ ಬಾಂಧವರು ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಇದ್ರ ಸಲುವಾಗಿ. ನಾನು ಅವ್ರಿಗೆ ಯಾರು ಕೊಲೆಗಾರ ಅದಾರ ಅವ್ರಿಗೆ ತಂದು ಮುಟ್ಟಿಸ್ಬೇಕು. ನೀವು ದಯವಿಟ್ಟು ಕಾನೂನು ಕ್ರಮ ತಗೋಬೇಕಂತ. ನನ್ನ ಹೆಸರು ಯಲ್ಲಪ್ಪ ನಾರಾಯಣ ಶ್ರವಣ. ಅವ್ರ ದೋಸ್ತರು ಯಾರ ನಿಮ್ ಪರಿಚಯ ಅದಾರ? ಯಾರು ಗಾಡಿ ಮೇಲೆ ಕರ್ಕೊಂಡು ಹೋಗ್ತಿದ್ದ ಒಬ್ಬ ಗಂಡ್ಮಗ ಅವ್ನ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಿದ್ದಾರೆ. ಹಗ್ಲೆಲ್ಲ ಬಂದ್ ಅವನ ಮರಾಠ ಕಾಲನಿ ಅವನ ಅಂತಿದ್ದಾರೆ. ಎಲ್ಲೇ ಅದ ಗೊತ್ತಿಲ್ಲ. ಆದ್ರೂ ನೀವು ಗುರುತಿಸ್ತಿರಲ್ಲ, ನೋಡಿ ಗುರುತಿಸ್ತಿರಲ್ಲ. ಪೊಲೀಸ್ ಇಲಾಖೆ ಎಲ್ಲ ಕಾರ್ಯಾಚರಣೆ ಚಾಲೂ ಮಾಡ್ತಾ ಇದೆ, ನೋಡ್ತಾ ಇದಾರೆ. ಯಾರದಾರ ಏನದಾರ ಗುರುತಿಸ್ತಾರ. ಅವ್ರ ಒಳಗ ಬಂಗಾರದ ಯಾರ ಏನಿತ್ತು? ಬಂಗಾರದ ನಾವು ಟೈಲ್ಸ್ ಕೆಲಸ ಮಾಡ್ತಿದ್ದ. ಒಬ್ಬ ಅವೆಂಜರ್ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಿದ್ದ. ಅವ್ರ ಫ್ರೆಂಡ್ ಅಂತಾರೆ ಯಾರು ಗೊತ್ತಿಲ್ಲ ನಮಗೂ. ಇಲ್ಲಿ ಓಣ್ಯಾಗೇನೆ ಕಾಂಟ್ಯಾಕ್ಟ್ ಇಲ್ಲ ರೀ. ಹೊರಗಿಂದ ಹೊರ್ಗೆ ಕಾಂಟ್ಯಾಕ್ಟ್. ನಿಮ್ಗೆ ಏನಾಗಬೇಕು? ನಮ್ಮ ಅಣ್ಣನ ಮಗ. ನಿಮ್ಮ ಅಣ್ಣನ ಮಗ ಆಗ್ಬೇಕು. ಹಾಂ, ನಿನ್ನೆ ರಾತ್ರಿ ಹೋದವರು? ಹಾಂ, ನಿನ್ನೆ ರಾತ್ರಿ ಹೋಗೋರತ್ಲ ಇನ್ನೂ ಮಟ್ಟ ಪತ್ತ ಇಲ್ಲ. ಈಗ ಪೊಲೀಸರು ಬಂದ್ರು, ಮನೆ ಮಠ ಬಂದೈತ್ಲ ಕರ್ಕೊಂಡು ಬಂದರು. ಯಾವ್ರು ಅವ್ರಿ? ಅವ್ರು ಇಲ್ಲೇ ಮನ್ಕಿಲ್ಲ ಡೋರ್ಗಿಲ್ಲ ಡೋರ್ಗಿಲ್ಲ. ಏನು ಹೆಸರು ಅವ್ರದ್ದು? ಹರೀಶ್ ಶಿಂದೆ. ಹರೀಶ್ ಶಿಂದೆ ಅಂತ. ಹಾಂ. ರಾಜಕೀಯದೊಳಗೆ ಏನಾರ ಇನ್ವಾಲ್ವ್ ಏನಿಲ್ರಿ. ಏನು ಕೆಲಸ ಮಾಡ್ತಿದ್ರಿ ಅವರು? ಟೈಲ್ಸ್ ಲೇಬರ್ ಕೆಲಸ ಮಾಡ್ತಿದ್ರು. ಎದ್ರ ಸಂಬಂಧ ಆಗಿರ್ಬೇಕಂತೀರಿ ಅದನ್ನ?
ಏನು ನಾವು ಹೊರಗಿಂದ ಕಾಂಟ್ಯಾಕ್ಟ್ರಿ ಹೆಚ್ಚಿ ಎದ್ರ ಬಗ್ಗೆ ಅಲ್ಲ ಏನು ದೋಸ್ತರು ಏನೋ ವೈರಿ ಅಂದ್ರೆ ಹೊರಗಿನ ದೋಸ್ತರನ್ನ ಇರ್ಬೋದು. ನಿಮ್ಮ ಹೆಸರೇನ್ರಿ? ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಹಾಗೂ ಲಂಕೇಶ್ ಟಿವಿಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ಗುರುರಾಜ್ ಮಾಡೋ ನಮಸ್ಕಾರಗಳು. ಇತ್ತೀಚೆಗೆ ಅವಳಿ ನಗರ ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಚ್ಚಾಗುತ್ತಿರುವ ಭೀಕರ ಕೊಲೆಗಳು. ಮೊನ್ನೆ APMC ಹುಬ್ಬಳ್ಳಿ ಹತ್ತಿರ ಇರುವ ವೈಷ್ಣೋದೇವಿ ಮಂದಿರದಲ್ಲಿ ಒಂದು ಕೊಲೆ ನಡೆದಿತ್ತು, ಪೂಜಾರಿಯ ಕೊಲೆ. ಇವತ್ತು ಧಾರವಾಡದ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ ಇದೆ ನೋಡಿ, ಬಿಜಾಪುರ ಮಾರ್ಗ, ಇದು ಬಾಗಲಕೋಟೆ ಬಿಜಾಪುರ ಮಾರ್ಗದಲ್ಲಿರುವ ಧಾರವಾಡದಿಂದ ಕೂಗಳತೆಯಲ್ಲಿ ಒಂದು ಧಾರವಾಡ ಶಹರದಿಂದ 5 ಕಿಲೋಮೀಟರ್ ನೀವು ಶಿವಳ್ಳಿ ಮಾರ್ಗವಾಗಿ ಮಾರಡ್ಗಿ ಮಾರ್ಗವಾಗಿ ಪ್ರಯಾಣಿಸಿದರೆ ಇಲ್ಲಿ ಒಂದು ಗೋಪನಕೊಪ್ಪ ಒಂದು ಗ್ರಾಮ ಸಿಗತ್ತೆ. ಇಲ್ಲಿಂದ ಗೋಪನಕೊಪ್ಪ ಗ್ರಾಮ ಕೇವಲ ಒಂದು ಅರ್ಧ ಕಿಲೋಮೀಟರ್ ಇದೆ ನೋಡಿ. ಈ ಹೈವೇ ರಾಷ್ಟ್ರೀಯ ರಸ್ತೆಯಲ್ಲಿ ಒಂದು ಈ ಮರ್ಡರ್ ನಡೆದಿದೆ, ಭೀಕರವಾದ ಕೊಲೆ, ಯುವಕನ ಕೊಲೆ ಇದು. 30 ವಯಸ್ಸಿನ ಈ ಹರೀಶ್ ಮಾಣಿಕರಾಜ್ ಶಿಂದೆ ಅಂತ ಟೈಲ್ಸ್ ಕೆಲಸ ಮಾಡ್ತಿದ್ದ ಈತ. ಟೈಲ್ಸ್ ಕೆಲಸ ಮಾಡ್ತಿದ್ದ. ಅವರ ಸಂಬಂಧಿಗಳು ಹೇರೋ ಪ್ರಕಾರ ಅವನಿಗೆ ಯಾವುದೇ ರೀತಿಯ ಒಂದು ದುಷ್ಟ ಚಟಗಳು ಇದ್ದಿದ್ದಿಲ್ಲ ಅಂತ, ಯಾವುದೇ ರೀತಿಯ ಈ ಯಾವುದೇ ಉಸಾಬರಿಗೆ ಹೋಗುವಂಥ ವ್ಯಕ್ತಿಗಳಲ್ಲ, ಸಂಬಾಯಿತ ವ್ಯಕ್ತಿ ಅಂತ. ಆದರೂ ಫ್ರೆಂಡ್ ಸರ್ಕಲ್ನಲ್ಲಿ ಕೆಲವೊಂದು ಈ ದುಡ್ಡಿನ ವ್ಯವಹಾರ ಕೊಡೋದು ತಗೊಳ್ಳೋದು ಮಾಡೋದು ಇದ್ದೇ ಇರುತ್ತೆ, ಯಾವುದೇ ಫ್ರೆಂಡ್ ಸರ್ಕಲ್ನಲ್ಲಿಯೂ ಇದ್ದೇ ಇರುತ್ತೆ. ಅದನ್ನೇ ಕೆಲವೊಬ್ಬರು ಬಡ್ಡಿ ವ್ಯವಹಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದು ಎಷ್ಟು ನಿಜ ಏನು ಅಂತ ಪೊಲೀಸ್ ಇಲಾಖೆ ಕಂಡುಹಿಡಿಬೇಕಾಗಿದೆ. ಆದರೆ ಇಂಥ ದುರ್ಘಟನೆಗಳು ಅವಳಿ ನಗರದಲ್ಲಿ ಮೇಲಿಂದ ಮೇಲೆ ನಡೀತಾ ಇರುವುದು ಇದೊಂದು ವಿಷಾದಕರ. ಈ ಹಿಂದಿನ ಪೊಲೀಸ್ ಕಮಿಷನರ್ ಇಲ್ಲಿ ಮಹಿಳೆಯಾಗಿದ್ದ ಕಾರಣ ಅವರನ್ನು ಎತ್ತಂಗಡಿ ಮಾಡಲಾಯಿತು. ಇಲ್ಲಿ ಪುರುಷ ಪೊಲೀಸ್ ಕಮಿಷನರ್ ಬೇಕಂತ ಹೇಳಿ ಬಹಳ ಇಲಾಖೆಗೆ ಒತ್ತಡ ಹೇರಲಾಗಿತ್ತು. ಆಮೇಲೆ ಸರ್ಕಾರಕ್ಕೂ ಕೂಡ ಒತ್ತಡ ಹೇರಿದ್ರು. ಆ ಕಾರಣದಿಂದಲೇ ಇಲ್ಲಿ ಪುರುಷ ಕಮಿಷನರನ್ನು ನೇಮಿಸಲಾಯಿತು. ಆದಾಗ್ಯೂ ಕೂಡ ಈಗ ಮೊನ್ನೆ ಹುಬ್ಬಳ್ಳಿ APMCಯಲ್ಲಿ ಒಂದು ಮರ್ಡರ್ ಆಯಿತು. ಯಾಕೆ ಈ ರೀತಿ ದುರ್ಘಟನೆಗಳು ನಡೀತಾ ಇದ್ದಾವೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಆ ಯುವಕನ ಒಂದು ತಂದುಬಿಟ್ಟು ಪಾರ್ಟಿ ಮಾಡುವ ನೆಪದಲ್ಲಿ ಇಲ್ಲಿ ಈಗಾಗಲೇ ಬೀರ್ ಬಾಟಲ್ಗಳು ಕೂಡ ಬಿದ್ದಿವೆ. ನಿಮಗೆ ತೋರಿಸ್ತಾ ಹೋಗ್ತೀನಿ ಬೀರ್ ಬಾಟಲ್ಗಳು ಯಾವ ರೀತಿ ಇದೆ ಅಂತ. ಇಲ್ಲಿ ಬೀರ್ ಬಾಟಲ್ಗಳನ್ನು ಪಾರ್ಟಿ ಮಾಡಿ ಅವನನ್ನು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಅವನ ಮುಖವನ್ನು ಜಜ್ಜಲಾಗಿದೆ ಕಲ್ಲಿನಿಂದ, ಭೀಕರ ಆಯುಧಗಳಿಂದ ಅವನನ್ನು ಹೊಡೆಯಲಾಗಿದೆ. ನೋಡಿ, ನಾನು ಹೇಳ್ತಾ ಇದ್ದೀನಿ ಇವಾಗ ನೋಡಿ, ಆ ಬೀರ್ ಬಾಟಲ್ಗಳು ಪಾರ್ಟಿ ಮಾಡಿದಂಥ ಸ್ಥಳ ನಿಮಗೆ ತೋರಿಸ್ತೀನಿ. ಆ ಯುವಕ ಹತ್ಯೆಯಾಗುವ ಮುಂಚೆ ಇಲ್ಲಿ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಲಾಗಿತ್ತು. ಅವನಿಗೆ ಕುಡಿಸಲಾಗಿದೆ ಅಥವಾ ಇಲ್ಲೋ ಗೊತ್ತಿಲ್ಲ ನಮಗೆ, ಆದರೆ ಪಾರ್ಟಿ ಮಾತ್ರ ನಡೆದಿದ್ದಕ್ಕೆ ಇಲ್ಲಿ ಸಾಕ್ಷಿಗಳಿವೆ. ಬೀರ್ ಬಾಟಲ್ಗಳು ಕೂಡ ಬಿದ್ದಿವೆ. ಆತನನ್ನು ಮಾರಕಾಸ್ತ್ರಗಳಿಂದ ಹೊಡೆಯಲಾಗಿದೆ, ಕಗ್ಗೊಲೆ ಮಾಡಲಾಗಿದೆ. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಸಾರೆ ಬಾಟ್ಲುಗಳು ಬಿದ್ದಿವೆ ಅಂತ. ಆ ಯುವಕನ ಹತ್ಯೆ ಮಾಡಿ ಇಲ್ಲಿ ಈ ಹೊಲದಲ್ಲಿ ಒಂದು ಎಸೆಯಲಾಗಿದೆ ನೋಡಿ. ಆ ಹೊಲವನ್ನು ಕೂಡ ನಾವು ತೋರಿಸಲಾಗಿದೆ. ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿದ್ದಾರೆ. ಇಲ್ಲಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. CC ಕ್ಯಾಮ್ರಾಗಳು ಇಲ್ಲಿ ಅಷ್ಟಾಗಿ ಕಂಡು ಬರೋದಿಲ್ಲ. CC ಕ್ಯಾಮ್ರಾಗಳು ಮುಖ್ಯ ರಸ್ತೆಯಲ್ಲಿ ಅಯ್ಯಪ್ಪ ಸ್ವಾಮಿ ಗುಡಿ ಹೆಬ್ಬಳ್ಳಿ ಅಕ್ಷಿ ಅಲ್ಲಿ ಇದೆ. ಆದರೆ ಇದಕ್ಕೆ ಆ ಕಡೆಯಿಂದ ಕೂಡ ಬರ್ಲಿಕ್ಕೆ ಒಂದು ದಾರಿ ಇದೆ ಅಂತ ಹೇಳ್ತಾ ಇದ್ರು ಸಾರ್ವಜನಿಕರು. ಅಪರಾಧಿಗಳ ಷಡ್ಯಂತ್ರಕ್ಕೆ ಈ ಯುವಕ ಬಲಿಯಾಗಿದ್ದಾನೆ. CC ಕ್ಯಾಮ್ರಾದಲ್ಲಿ ತಪ್ಪಿಸ್ಕೋಬೇಕಂದ್ರೆ ಆ ಕಡೆಯಿಂದ ಒಂದು ದಾರಿ ಇದೆ ಅಂತೆ, ಈ ಕಡೆಯಿಂದ ಅವನಿಗೆ ಕರ್ಕೊಂಡು ಬರಲಾಗಿದೆ. ಇಲ್ಲಿ ಮದ್ಯಪಾನ ಕೂಡ ನಡೆಯಲಾಗಿದೆ, ಪಾರ್ಟಿ ಕೂಡ ಅರೇಂಜ್ ಮಾಡಲಾಗಿದೆ. ಅವನ ತಲೆಯನ್ನು ಜಜ್ಜಲಾಗಿದೆ ಕಲ್ಲಿನಿಂದ, ಭೀಕರವಾಗಿ ಮಾರಕಾಸ್ತ್ರಗಳಿಂದ ಹೊಡೆಯಲಾಗಿದೆ. ಯಾಕೆಂಬುದು ಗೊತ್ತಿಲ್ಲ. ಪೊಲೀಸ್ ತನಿಖೆ ನಡೀತಾ ಇದೆ, ಚುರುಕಾಗಿ ನಡೀತಾ ಇದೆ. CC ಕ್ಯಾಮ್ರಾ ಪರಿಶೀಲನೆ ನಡೀತಾ ಇದೆ. ಸ್ಥಳದಲ್ಲಿ ಈಗ ನೋಡಿ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಹೋಗಿದ್ದಾರೆ. ಆ ಯುವಕನ ನೋಡಿ ಒಂದು ಹೊಚ್ಚಲಾಗಿದೆ. ಆ ಯುವಕನ ಗಾಡಿ ಇಲ್ಲಿದೆ. ಆ ಯುವಕನ ಗಾಡಿ ನೋಡಿ, ಆ ಹತ್ಯೆಯಾದಂಥ ಯುವಕನ ಗಾಡಿ ಇದು, ವೆಹಿಕಲ್ 2 ವೀಲರ್. ಒಳ್ಳೆ ಪ್ಲಾನ್ ಆಗಿ ಮರ್ಡರ್ ಮಾಡಿದ್ದಾರೆ ಇದನ್ನು. ಅವನನ್ನು ಕರೆಸಲಾಗಿದೆ ಮೊದಲು.
ಆನಂತರ ಅವನ್ನ ಕುಡಿಸಲಾಗಿದೆ. ಕುಡಿಸಿ ಅವನನ್ನು ಮಾರಕಾಸ್ತ್ರಗಳಿಂದ ಜಜ್ಜಿ ಕೊಲೆ ಮಾಡಲಾಗಿದೆ. ಯಾಕೆಂಬುದು ಗೊತ್ತಿಲ್ಲ. ಏನು ಇದು ಬಡ್ಡಿ ವ್ಯವಹಾರನ ಅಥವಾ ಮೀಟರ್ ಬಡ್ಡಿ ವ್ಯವಹಾರನ ಏನೆಂಬುದು ಅವನ ಆತನ ಮನೆ ಹತ್ರ ಹೋಗಿ ಸಾರ್ವಜನಿಕರ ಹತ್ರ ಕೇಳಿದ ನಂತರನೇ ಇದು ಗೊತ್ತಾಗೋದು. ನೋಡಿ, ಆತನ ಈ ಶವವನ್ನು ಹೊಚ್ಚಲಾಗಿದೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ವಾಹಿನಿ ಕೂಡ, ಈ ಸಾಮಾಜಿಕ ಕಳಕಳಿ ಹೊಂದಿದಂಥ ವಾಹಿನಿಗಳು ಕೂಡ ಇದನ್ನೇ ಹೇಳೋದು, ಅತಿರೇಕಕ್ಕೆ ಒಳಗಾಗಬೇಡಿ, ಅತಿರೇಕದಿಂದ ಏನಾದರೂ ಯಾರಿಗೂ ಮಾತಾಡಬೇಡಿ ಅಂತ. ನಿಮ್ಮ ವ್ಯವಹಾರ, ಫೈನಾನ್ಸ್ ವ್ಯವಹಾರ ಏನೇ ಇರಲಿ, ಯಾರಿಗೂ ಸಿಟ್ಟು ಬರೋ ಹಾಗೆ ಮಾತಾಡಬೇಡಿ. ಜೀವಕ್ಕಿಂತ ಹೆಚ್ಚು ಯಾವುದೂ ಇಲ್ಲ. ತಮ್ಮ ಜೀವವನ್ನು ಕಾಪಾಡಿಕೊಂಡು ಈ ಸಮಾಜದಲ್ಲಿ ಬಾಳಿ ಬದುಕಬೇಕಾಗಿದೆ. ಇತ್ತೀಚಿನ ಯುವ ಜನಾಂಗ ಕೂಡ ತಪ್ಪು ದಾರಿ ತುಳಿತಾ ಇದೆ ಅನಿಸುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಬಸವಣ್ಣವರು ಕೂಡ ಹೇಳಿದರು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ನೋಡಿ, ಧರ್ಮದಿಂದ ನಾವು ದೂರ ಸರಿತಾ ಇದ್ದೀವಿ. ನಾವು ಬರೀ ದುಡ್ಡು 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 ಅಂತ ಹೋದರೆ ಈ ರೀತಿ ಕೊಲೆಗಳು ಕೂಡ ಆಗತ್ತೆ. ವೈಷಮ್ಯದಿಂದ ಕೂಡ ಕೊಲೆಗಳಾಗ್ತಾ ಇದ್ದಾವೆ. ಇದಕ್ಕೆ ಪೊಲೀಸ್ ತನಿಖೆಗಳು ಕೂಡ ಚುರುಕಾಗಿ ನಡೆಸಬೇಕಂತ ನಾವು ಹೇಳ್ತಾ ಇದ್ದೀವಿ. ಯಾಕೆ ಗೊತ್ತಿಲ್ಲ, ಅವಳಿ, ಹುಬ್ಬಳ್ಳಿ, ಧಾರವಾಡ ನಗರದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಕೂಡ ಇಂಥ ದುರ್ಘಟನೆಗಳು ನಡೀತಾನೆ ಇದೆ. ಸರ್ಕಾರ ಇದಕ್ಕೆ ಒಂದು ಕಾನೂನು ಕ್ರಮ, ಸೂಕ್ತ ಕಟ್ಟುನಿಟ್ಟಿನ ಕಾನೂನು ಕ್ರಮ ತರಬೇಕಾಗಿದೆ. ಪೊಲೀಸ್ ಅಧಿಕಾರಿಗಳು ಕೂಡ CC ಕ್ಯಾಮ್ರಾನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾನು ಗುರುರಾಜ್, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್, ಧಾರವಾಡದಿಂದ. ನಮಸ್ಕಾರ. ಈ ಹರೀಶ್ ಶಿಂದೆ ಎಂಬ ಯುವಕನ ಈ ಕೊಗ್ಗೊಲೆ ನಡೆದಿರುವ ಸ್ಥಳ ಧಾರವಾಡ ಶಹರದಿಂದ ಕೇವಲ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದರೂ ಕೂಡ ಇದು ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬ್ಯಾಕ್ವರ್ಡ್ ಸರ್ ಕೂಡ ಇಲ್ಲಿ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಇನ್ನು ಮುಂದೆ ಪೊಲೀಸ್ ಅಧಿಕಾರಿಗಳು ಒಂದು ತಮ್ಮ ಸೂಕ್ತ ತನಿಖೆ ಮಾಡಿ ಈ ಹರೀಶ್ ಎಂಬಾತನ ಏನು ಕೊಗ್ಗಲೆ ಮಾಡಿದ್ದಾರೆ ಆ ಆರೋಪಿಗಳನ್ನು, ಅಪರಾಧಿಗಳನ್ನು ಆದಷ್ಟು ಶೀಘ್ರವೇ ಕಂಡು ಹಿಡಿತೇನಂತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಕೊಲೆಯಾದಂಥ ಯುವಕ ಹರೀಶ್ ಶಿಂದೆ ಧಾರವಾಡ ನಗರದ ಏನು ಈ ಡೋರ್ ಗಲ್ಲಿ ಅಂತ ಇದೆ, ಆ ಡೋರ್ ಗಲ್ಲಿಯಲ್ಲಿಯ ನಿವಾಸಿಯಾಗಿದ್ದ. ಈತನನ್ನು ಅವರ ಸಂಬಂಧಿಕರೇ ಹೇಳುವಂತೆ ಈತನನ್ನು ಅವನ ಗೆಳೆಯ ದಿನಾಲೂ ಬಂದು ಕರೆದುಕೊಂಡು ಹೋಗ್ತಿದ್ದ. ಇನ್ನು ಪೊಲೀಸ್ ಅಧಿಕಾರಿಗಳು ತಮ್ಮ ಇನ್ವೆಸ್ಟಿಗೇಷನ್ ವಿಚಾರಣೆ ಚುರುಕುಗೊಳಿಸಬೇಕಾಗಿದೆ ಅಂತ ಅವರು ಕೂಡ ಆಗ್ರಹಿಸಿದ್ದಾರೆ.